ಚೆನ್ನೈನಲ್ಲಿ ಒಂದು ಮುಂಜಾನೆ. ಮೋಡಗಳಿಂದ ತುಂಬಿದ ಆಕಾಶ, ಸೌಮ್ಯವಾದ ಮಳೆಯ ಹನಿಗಳು ವಾತಾವರಣದಲ್ಲಿ ತಂಗಿ ನಿಂತಿದ್ದವು. ನಗರದ ಓಡಾಡುವ ರಸ್ತೆಗಳಲ್ಲಿ ವಾಹನಗಳ ಶಬ್ದವು ಒಂದು ವಿಶಿಷ್ಟ ಲಯವನ್ನು ಸೃಷ್ಟಿಸಿತು. ಒಂದು ಸಾಮಾನ್ಯ ಫ್ಲಾಟ್ನ ಅಡಿಗೆ ಮನೆಯಿಂದ ಬಿಸಿಯಾದ ಫಿಲ್ಟರ್ ಕಾಫಿಯ ಸುಗಂಧವು ಹರಡಿತು. ಊಟದ ಮೇಜಿನ ಬಳಿ 10 ವರ್ಷದ ಅರವಿಂದ್ ತನ್ನ 1 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ತಂಗಿ ಅನನ್ಯಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ಜೋಗುಳದ ಹಾಡುಗಳನ್ನು ಹಾಡುತ್ತಾ ತೂಗಾಡಿಸುತ್ತಿದ್ದ. ಅನನ್ಯಳ ಕೂಗಾಟವು ಚಿಕ್ಕ ಫ್ಲಾಟ್ನ ಒಳಗೆ ಮೊಳಗಿತು. ಅವರ ತಂದೆ ರಾಜೀವ್ ಕುಮಾರ್ ಕೋಣೆಗೆ ಬಂದರು. ಅವರು ಒಬ್ಬ ದೊಡ್ಡ ಉದ್ಯಮಿಯಾಗಿದ್ದರೂ ಸರಳ ಜೀವನವನ್ನು ನಡೆಸುತ್ತಿದ್ದರು. ಅವರು ಒಂದು ಅಲಮಾರಿಯಿಂದ ವರ್ಷಗಳ ಹಳೆಯದಾದ ಬಣ್ಣ ಬಾಸಿದ ಒಂದು ಶರ್ಟ್ ಮತ್ತು ಪೈಜಾಮವನ್ನು ತೆಗೆದರು. ಮಗನೇ, ಇದನ್ನು ಧರಿಸು ಎಂದು ರಾಜೀವ್ ಹೇಳಿದರು. ಅರವಿಂದ್ ಆಶ್ಚರ್ಯದಿಂದ ಆ ಬಟ್ಟೆಗಳನ್ನು ನೋಡಿದ. ಅಪ್ಪ, ಇದು ತುಂಬಾ ಹಳೆಯದು. ಶಾಲೆಯ ಮಕ್ಕಳು ಗೇಲಿ ಮಾಡುತ್ತಾರೆ. ರಾಜೀವ್ ಸ್ಮಿತಗೈದರು, ಆದರೆ ಅವರ ಕಣ್ಣುಗಳಲ್ಲಿ ಗಂಭೀರತೆ ಇತ್ತು. ಇಂದು ನೀನು ಶಾಲೆಗೆ ಹೋಗುತ್ತಿಲ್ಲ ಮಗನೇ. ಇಂದು ನಿನಗೆ ಒಂದು ಪಾಠ ಕಲಿಯಬೇಕಿದೆ. ಅದು ಯಾವುದೇ ಪುಸ್ತಕದಲ್ಲಿ ಕಲಿಸದಿರುವುದು. ಅವರು ಜೇಬಿನಿಂದ ಒಂದು ಎಟಿಎಂ ಕಾರ್ಡ್ ತೆಗೆದು ಅರವಿಂದ್ನ ಕೈಗೆ ಕೊಟ್ಟರು. ಇದರಿಂದ 2,000 ರೂಪಾಯಿಗಳನ್ನು ತೆಗೆಯಬೇಕು. ಅನನ್ಯಗೆ ಹಾಲು ಅಥವಾ ಇತರ ಆಹಾರದ ಸಾಮಗ್ರಿಗಳನ್ನು ಖರೀದಿಸಬೇಕು. ಅರವಿಂದ್ ತಾತ್ಸಾರದಿಂದ ಕೇಳಿದ, ಅಪ್ಪ, ನೀವೇ ಏಕೆ ಹೋಗಿಲ್ಲ? ರಾಜೀವ್ ಒಂದು ದೀರ್ಘ ಉಸಿರು ಬಿಟ್ಟರು. ಕಾರಣ, ಇಂದು ಲೋಕವು ನಿನ್ನನ್ನು ಯಾರೆಂದು ತಿಳಿಯದೆ ಎಂತಹ ದೃಷ್ಟಿಯಿಂದ ನೋಡುತ್ತದೆ ಎಂದು ನೀನು ತಿಳಿಯಬೇಕು. ಇನ್ನೊಂದು ವಿಷಯ, ಅನೆಯಾಗಲಿ ಕೋಪಗೊಳ್ಳಬೇಡ. ಅರವಿಂದ್ನ ಮುಖದಲ್ಲಿ ಗೊಂದಲವಿತ್ತು, ಆದರೆ ಅವನು ತಲೆಯಾಡಿಸಿದ. ಅನನ್ಯ ಆಗಲೂ ಜೋರಾಗಿ ಕೂಗುತ್ತಿದ್ದಳು. ರಾಜೀವ್ ತನ್ನ ಮಗನ ಭುಜದ ಮೇಲೆ ಕೈಯಿಟ್ಟು, ಈ ಪ್ರಯಾಣ ಕೇವಲ ಹಣವನ್ನು ತೆಗೆಯಲು ಮಾತ್ರವಲ್ಲ, ತಿಳಿಯಲು ಆಗಿದೆ ಎಂದು ಹೇಳಿದರು. ಕೆಲವು ಕ್ಷಣಗಳ ನಂತರ ಅರವಿಂದ್ ಹಳೆಯ ಬಟ್ಟೆಗಳನ್ನು ಧರಿಸಿ ತನ್ನ ಗಾತ್ರಕ್ಕಿಂತ ದೊಡ್ಡದಾದ ರಬ್ಬರ್ ಚಪ್ಪಲಿಗಳನ್ನು ಕಾಲಿಗೆ ತೊಟ್ಟಿದ್ದ. ಅನನ್ಯಳನ್ನು ಕೈಯಲ್ಲಿ ಹಿಡಿದು ಭುಜದ ಮೇಲೆ ಒಂದು ಚಿಕ್ಕ ಬಟ್ಟೆಯ ಚೀಲವನ್ನು ಹಾಕಿಕೊಂಡು ಅವನು ಮನೆಯಿಂದ ಹೊರಟ. ಸೌಮ್ಯವಾದ ಮಳೆಯ ಹನಿಗಳು ಅವನ ಕೂದಲಿನ ತುದಿಗಳನ್ನು ಒದ್ದೆ ಮಾಡಿದವು. ಮನೆಯಿಂದ ಬ್ಯಾಂಕ್ವರೆಗೆ ಸುಮಾರು 3 ಕಿಲೋಮೀಟರ್ ದೂರವಿತ್ತು. ಅರವಿಂದ್ ನಡೆಯಲು ಪ್ರಾರಂಭಿಸಿದ. ದಾರಿಯಾದ್ಯಂತ ಕೊಡೆಗೊಂಗೊಂಗೆ ಜನರು ತ್ವರಿತವಾಗಿ ಓಡಾಡುತ್ತಿದ್ದರು. ಯಾರೂ ಅವನನ್ನು ಗಮನಿಸಲಿಲ್ಲ. ಅಪ್ಪ ಏಕೆ ಹಾಗೆ ಹೇಳಿದ್ದಾರೆ ಎಂಬ ಚಿಂತೆಯಲ್ಲಿ ಅವನು ನಡೆದ. ಸುಮಾರು 1 ಗಂಟೆಯ ನಂತರ ಅವನು ನಗರದ ಅತಿದೊಡ್ಡ ಬ್ಯಾಂಕ್ ಶಾಖೆಯ ಮುಂದೆ ತಲುಪಿದ. ಬ್ಯಾಂಕ್ನ ಮೇಲೆ ಹೊಳೆಯುವ ಬಿ ಲೋಗೋ ಇತ್ತು. ಬಿಳಿ ಯೂನಿಫಾರ್ಮ್ ಧರಿಸಿದ 2 ಭದ್ರತಾ ಕಾವಲುಗಾರರು ಬಾಗಿಲ ಬಳಿ ನಿಂತಿದ್ದರು. ಅವರು ಅವನನ್ನು ಒಮ್ಮೆ ಗಮನಿಸಿ ಮತ್ತೆ ತಮ್ಮ ಸಂಭಾಷಣೆಯಲ್ಲಿ ಮಗ್ನರಾದರು. ಅರವಿಂದ್ ಧೈರ್ಯವಾಗಿ ಒಳಗೆ ಪ್ರವೇಶಿಸಿದ. ಎಸಿಯ ತಂಪಾದ ಗಾಳಿಯು ಅವನ ಒದ್ದೆಯಾದ ಮುಖ ಮತ್ತು ಹಳೆಯ ಬಟ್ಟೆಗಳಿಗೆ ಒಡ್ಡಿತು ಸ್ವಲ್ಪ ಒಡನಾಟವನ್ನು ಉಂಟುಮಾಡಿತು. ಒಳಗೆ ಜನರು ಶಾಂತವಾಗಿ ಕುಳಿತಿದ್ದರು. ಸ್ವಚ್ಛವಾದ ಬಟ್ಟೆಗಳು, ಹೊಳೆಯುವ ಶೂಗಳು, ದುಬಾರಿ ಚೀಲಗಳು, ಸುಗಂಧದ ಪರಿಮಳವು ವಾತಾವರಣದಲ್ಲಿ ತುಂಬಿತ್ತು. ಅರವಿಂದ್ನನ್ನು ಕಂಡ ಕೆಲವರ ಮುಖದ ಭಾವನೆ ಬದಲಾಯಿತು. ಹತ್ತಿರ ಕುಳಿತಿದ್ದ ಒಬ್ಬ ಮಹಿಳೆ ತನ್ನ ಚೀಲವನ್ನು ಬಿಗಿಯಾಗಿ ಹಿಡಿದುಕೊಂಡಳು. ಒಬ್ಬ ಪುರುಷ ಕರವಸ್ತ್ರವನ್ನು ಮೂಗಿಗೆ ಒತ್ತಿಕೊಂಡ. ಇವರೆಲ್ಲ ಎಲ್ಲಿಂದ ಬರುತ್ತಾರೋ ಎಂದು ಯಾರೋ ಮೆಲುವಾಗಿ ಹೇಳಿದರು. ಅನನ್ಯಳ ಕೂಗಾಟ ಈಗ ಎಲ್ಲರಿಗೂ ಕೇಳಿಸುತ್ತಿತ್ತು. ಅರವಿಂದ್ ಕೌಂಟರ್ಗೆ ಮೆಲುವಾಗಿ ನಡೆದ. ಒಳಗಿನ ಭಯ ಮತ್ತು ಆತಂಕ. ಮುಂದಿನ ಕ್ಷಣ ಏನಾಗುವುದೆಂದು ಅವನಿಗೆ ತಿಳಿಯದಿರುವುದಿಲ್ಲ. ಆದರೆ ಆ ದಿನವೂ ಅವನ ಜೀವನದ ಒಂದು ದೊಡ್ಡ ಪಾಠವಾಗಿರುವುದೆಂದು ಅವನಿಗೆ ತಿಳಿದಿತ್ತು. ಅವನು ಕೌಂಟರ್ಗೆ ತಲುಪಿದ. ಅನನ್ಯ ಆಗಲು ಕೂಗುತ್ತಿದ್ದಳು. ಅವಳ ಕಿರಿಯ ಕೈಗಳು ಅರವಿಂದ್ನ ಶರ್ಟ್ನಲ್ಲಿ ಬಿಗಿಯಾಗಿ ಹಿಡಿಯಿತು. ಅರವಿಂದ್ ಜೇಬಿನಿಂದ ಕಾರ್ಡ್ ತೆಗೆದು ಮೇಜಿನ ಮೇಲಿಟ್ಟ. ಅಕ್ಕ, 2,000 ರೂಪಾಯಿಗಳನ್ನು ತೆಗೆಯಬೇಕು ಎಂದು ಅವನು ಮೆಲುವಾಗಿ ಹೇಳಿದ. ಕೌಂಟರ್ನಲ್ಲಿ ಕುಳಿತಿದ್ದ ಯುವತಿ, ಕೂದಲನ್ನು ಗಂಟಿಟ್ಟಿದ್ದವಳು, ಅವನನ್ನು ತಲೆಯಿಂದ ಕಾಲಿನವರೆಗೆ ಗಮನಿಸಿದಳು. ಅವಳ ದೃಷ್ಟಿಯು ಮೊದಲಿಗೆ ಅವನ ಹರಿದ ಪೈಜಾಮಕ್ಕೆ, ನಂತರ ಕೊಳಕಾದ ಚಪ್ಪಲಿಗಳಿಗೆ, ಕೊನೆಗೆ ಕೂಗುತ್ತಿರುವ ಅನನ್ಯಳ ಮುಖಕ್ಕೆ ಹೋಯಿತು. ಅವಳ ತುಟಿಗಳಲ್ಲಿ ಕಾಲ್ಪನಿಕ ಸ್ಮಿತವೊಂದು ಮೂಡಿತು. ಇದು ಬ್ಯಾಂಕ್ ಬಾಯಿ, ಉಚಿತ ರೇಷನ್ ಅಂಗಡಿಯಲ್ಲ. ಈ ಕಾರ್ಡ್ ನಿನಗೆ ಎಲ್ಲಿಂದ ಸಿಕ್ಕಿತು ಎಂದು ಸಂಶಯದಿಂದ ಕೇಳಿದಳು. ಅರವಿಂದ ತಡವರಿಸುತ್ತಾ, ಇದು ನನ್ನ ಅಪ್ಪನದು ಅಕ್ಕ ಎಂದ. ನೌಕರಿ ಒಯ್ಕೊಂಡು ಕಾರ್ಡ್ ಕೈಗೆ ತೆಗೆದುಕೊಂಡಳು. ಇದು ಆಟಿಕೆ ಕಾರ್ಡ್ ಇದೆಯೇ? ಇದರಲ್ಲಿ ಎಲ್ಲಿ ಹಣವಿದೆ? ಸಾಲಿನಲ್ಲಿ ನಿಂತಿದ್ದ ಒಬ್ಬರು ಕಾಲ್ಪನಿಕವಾಗಿ ಹೇಳಿದರು.
ಈ ಹುಡುಗನಿಗೆ 2 ರೂಪಾಯಿಗಳನ್ನು ಕೊಡಿ, ಸಿಹಿ ತಿಂಡಿಗಳನ್ನು ಖರೀದಿಸಲಿ. ಕೆಲವರು ಐದರು, ಇತರರು ಮುಖವನ್ನು ತಿರುಗಿಸಿಕೊಂಡರು. ಅನನ್ಯಳ ಕೂಗಾಟ ಹೆಚ್ಚಾಯಿತು. ಆದರೆ ಅರವಿಂದ್ ಮೌನವಾಗಿರುವನು. ಅವನು ಕಾರ್ಡ್ ಹಿಂದಿರುಗಿಸಲು ಪ್ರಯತ್ನಿಸಿದ, ಆದರೆ ಅವಳು ಕೊಡಲಿಲ್ಲ. ಇಲ್ಲಿ ನಾಟಕ ಮಾಡಬೇಡ ಎಂದು ಕಟ್ಟುನಿಟ್ಟಾಗಿ ಹೇಳಿದಳು. ಆ ಕ್ಷಣದಲ್ಲಿ ಬ್ಯಾಂಕ್ ಮ್ಯಾನೇಜರ್ ರಾಘವನ್ ಚೆಟ್ಟಿಯಾರ್ ತನ್ನ ಗಾಜಿನ ಕೊಠಡಿಯಿಂದ ಹೊರಬಂದ. ಮಧ್ಯವಯಸ್ಸಿನ, ದಪ್ಪ ಕನ್ನಡಕ ಧರಿಸಿದ, ಜೋರಾಗಿ ಮಾತನಾಡುವ ವ್ಯಕ್ತಿಯಾಗಿದ್ದ. ಕೈಯಲ್ಲಿ ಒಂದು ಫೈಲ್ ಇತ್ತು. ಇಲ್ಲಿ ಏನು ನಡೆಯುತ್ತಿದೆ ಎಂದು ಅವನು ನೌಕರಿಯಿಂದ ಕೇಳಿದ. ಸರ್, ಈ ಹುಡುಗನಿಗೆ 2,000 ರೂಪಾಯಿಗಳು ಬೇಕಂತೆ. ಮಡಿಲಲ್ಲಿ ಒಂದು ಮಗು ಇದೆ, ಬಟ್ಟೆಗಳು ಕೊಳಕಾಗಿವೆ, ಭಿಕ್ಷುಕನಂತೆ ಕಾಣುತ್ತಾನೆ. ಇದು ತನ್ನ ಅಪ್ಪನ ಕಾರ್ಡ್ ಎಂದು ಹೇಳುತ್ತಾನೆ. ಮ್ಯಾನೇಜರ್ ತನ್ನ ತಲೆಯ ಕಿರಿಕಿರಿಯಿಂದ ಅರವಿಂದ್ನನ್ನು ತೀಕ್ಷ್ಣವಾಗಿ ನೋಡಿದ. ಇದು ಒಂದು ಅಪರಾಧವೆಂದು ನಿನಗೆ ತಿಳಿದಿದೆಯೇ? ಈ ಕಾರ್ಡ್ ನಿನ್ನದಲ್ಲ. ನೀನು ಸುಳ್ಳು ಹೇಳುತ್ತಿದ್ದೀಯಾ? ಅರವಿಂದ್ ತಕ್ಷಣವೇ, ಇದು ನನ್ನ ಅಪ್ಪನದು ಸರ್, ಅವರು ನನಗೆ ಕೊಟ್ಟಿದ್ದಾರೆ. ಮ್ಯಾನೇಜರ್ ಕೋಪದಿಂದ, ಭದ್ರತೆ ಇವನನ್ನು ಹೊರಗೆ ಕಳುಹಿಸಿ ಎಂದ. ಒಬ್ಬ ಕಾವಲುಗಾರ ಮುಂದೆ ಬಂದ. ಅವನ ಮುಖದಲ್ಲಿ ಕನಿಕರವಿತ್ತು, ಆದರೆ ಕೆಲಸಕ್ಕೆ ಆದ್ಯತೆ ನೀಡಬೇಕಿತ್ತು. ಮಗನೇ, ಇಲ್ಲಿಂದ ಹೊರಗೆ ಹೋಗು ಎಂದು ಮೃದುವಾಗಿ ಹೇಳಿದ. ಇದು ಸಾಮಾನ್ಯ ಸ್ಥಳವಲ್ಲ. ಅರವಿಂದ್ ಕಾರ್ಡ್ನನ್ನು ಬಿಗಿಯಾಗಿ ಹಿಡಿದುಕೊಂಡು, ನನಗೆ ಕೇವಲ ಹಣ ಬೇಕು, ನಾನು ಸುಳ್ಳು ಹೇಳುತ್ತಿಲ್ಲ ಎಂದ. ಆದರೆ ಕಾವಲುಗಾರ ಅವನ ಕೈಯನ್ನು ಹಿಡಿದು ಸೌಮ್ಯವಾಗಿ ಹೊರಗೆ ತಳ್ಳಿದ. ಬ್ಯಾಂಕ್ನ ಒಳಗಿನ ಎಲ್ಲರ ಕಣ್ಣುಗಳು ಅವನ ಮೇಲೆಯೇ ಇದ್ದವು. ಕೆಲವರ ಮುಖದಲ್ಲಿ ಕನಿಕರವಿತ್ತು, ಆದರೆ ಬಹುತೇಕ ಜನರು ಇದನ್ನು ಕೇವಲ ಒಂದು ದೃಶ್ಯವಾಗಿ ಕಂಡರು. ಒಬ್ಬ ವೃದ್ಧ ಮಹಿಳೆ ಮೆಲುವಾಗಿ, ಈ ಬಡವರಿಗೆ ಗೌರವ ಎಂದರೆ ಏನೆಂದು ತಿಳಿಯದು ಎಂದು. ಈ ಮಾತು ಅರವಿಂದ ಹೃದಯಕ್ಕೆ ಬಾಣದಂತೆ ತಗುಲಿತು. ಹೊರಗೆ ಬಂದು ಅವನು ಬಾಗಿಲಿನ ಒಡ್ಡಿನಲ್ಲಿ ಕೆಳಗೆ ಕುಳಿತ. ಮಳೆಯ ಹನಿಗಳು ಆಗಲು ಬೀಳುತ್ತಿದ್ದವು. ಅನನ್ಯಳ ಕೂಗಾಟ ಗಾಳಿಯೊಂದಿಗೆ ಕಲೆತಿತು. ಅರವಿಂದ್ ಕಾರ್ಡ್ನನ್ನು ಬಿಗಿಯಾಗಿ ಹಿಡಿದದು ಅವನ ಕೊನೆಯ ಭರವಸೆಯಾಗಿತ್ತು. ಅವನ ಮನಸ್ಸಿನಲ್ಲಿ ಅಪ್ಪನ ಮಾತುಗಳು ಮೊಳಗಿದವು, ಏನೇ ಆಗಲಿ ಕೋಪಗೊಳ್ಳಬೇಡ. ಆದರೆ ಒಳಗಿನಿಂದ ವಿವರಿಸಲಾಗದ ನೋವು ಮತ್ತು ಅಸಹಾಯಕತೆ ಇತ್ತು. ಬಾಗಿಲಿನ ಗಾಜಿನಾಚೆ ಮ್ಯಾನೇಜರ್ ಮತ್ತು ನೌಕರಿ ತಮ್ಮ ಕೆಲಸದಲ್ಲಿ ಮಗ್ನರಾಗಿದ್ದರೂ ಏನೂ ಆಗಿಲ್ಲವೆಂಬಂತೆ. ಕಾವಲುಗಾರ ಕೂಡ ತನ್ನ ಸ್ಥಾನಕ್ಕೆ ಮರಳಿದ. ಆದರೆ ಲೋಕವೆಲ್ಲ ಅವನ ಗೌರವವನ್ನು ಕಸಿದುಕೊಂಡಂತೆ ಅರವಿಂದಿಗೆ ತೋರಿತು. ಮುಂದಿನ ಕ್ಷಣವು ಅವನ ಜೀವನವನ್ನು ಬದಲಾಯಿಸಲಿರುವುದೆಂದು ಅವನಿಗೆ ತಿಳಿದಿರಲಿಲ್ಲ. ಆ ಕ್ಷಣದಲ್ಲಿ ಒಂದು ಕಪ್ಪು ಐಷಾರಾಮಿ ಕಾರು ಬ್ಯಾಂಕ್ನ ಮುಂದೆ ನಿಂತಿತು. ಬಾಗಿಲು ತೆರೆದಾಗ ದೃಶ್ಯ ಬದಲಾಯಿತು. ಒಬ್ಬ ಪುರುಷ ಹೊರಗೆ ಬಂದ. ಕಪ್ಪು ಸೂಟ್ ಹೊಳೆಯುವ ಶೂಗಳು, ದುಬಾರಿ ಗಡಿಯಾರ, ಸೀಳಿಕೊಂಡ ಕೂದಲು, ಮುಖದಲ್ಲಿ ಗೌರವವನ್ನು ತರುವ ಗಂಭೀರತೆ. ಅವನು ಸೌಮ್ಯವಾಗಿ ಬ್ಯಾಂಕ್ಗೆ ನಡೆದ. ಆದರೆ ಅರವಿಂದ್ನನ್ನು ಕಂಡಾಗ ಅವನು ನಿಂತ. ಅವನ ಕಣ್ಣುಗಳಲ್ಲಿನ ಕಠಿಣತೆ ಒಂದು ಕ್ಷಣಕ್ಕೆ ಕರಗಿತು. ತಕ್ಷಣವೇ ಅರವಿಂದ್ನ ಮುಂದೆ ಮೊಣಕಾಲಿಟ್ಟು ಕುಳಿತ. ಮಗನೇ, ಎಲ್ಲವೂ ಸರಿಯಾಗಿದೆಯೇ ಎಂದು ಮೃದುವಾಗಿ ಕೇಳಿದಾದರೆ ಧ್ವನಿಯಲ್ಲಿ ಒಂದು ಶಕ್ತಿ ಇತ್ತು. ಅನನ್ಯಳನ್ನು ಇನ್ನಷ್ಟು ಬಿಗಿಯಾಗಿ ಹಿಡಿದುಕೊಂಡು ಅರವಿಂದ್ ಮೆಲುವಾಗಿ, ಅಪ್ಪ, ನಾನು ಏನೂ ಮಾಡಿಲ್ಲ. ನನಗೆ ಕೇವಲ ಹಣ ಬೇಕಿತ್ತು. ಇದನ್ನು ಕೇಳಿ ಸುತ್ತಲಿನವರು ಆಶ್ಚರ್ಯಗೊಂಡರು. ಕೆಲವು ಕ್ಷಣಗಳ ಹಿಂದೆ ಒಬ್ಬ ಅಪರಿಚಿತನಂತೆ ಕಂಡಿದ್ದ ಆ ವ್ಯಕ್ತಿ ಅರವಿಂದ್ನ ತಂದೆಯಾಗಿದ್ದ ಚೆನ್ನೈನ ಪ್ರಮುಖ ಉದ್ಯಮಿ ರಾಜೀವ್ ಕುಮಾರ್. ರಾಜೀವ್ ಒಂದು ಕೈಯಿಂದ ತನ್ನ ಮಗನ ಒದ್ದೆಯಾದ ಕೂದಲನ್ನು ತಟ್ಟಿ ಇನ್ನೊಂದು ಕೈಯಿಂದ ಎದ್ದು ನಿಲ್ಲಲು ಸಹಾಯ ಮಾಡಿದ. ಏನೂ ಮಾತನಾಡದೆ ಅರವಿಂದ್ ಮತ್ತು ಅನನ್ಯಳನ್ನು ಕರೆದುಕೊಂಡು ಬ್ಯಾಂಕ್ನ ಒಳಗೆ ನಡೆದ. ಅವರು ಒಳಗೆ ಕಾಲಿಟ್ಟಾಗ ಬ್ಯಾಂಕ್ನ ವಾತಾವರಣವೇ ಬದಲಾಯಿತು. ಭದ್ರತಾ ಕಾವಲುಗಾರ ನೇರವಾಗಿ ನಿಂತ. ನೌಕರಿಗಳು ತಮ್ಮ ಕುರ್ಚಿಗಳಲ್ಲಿ ಸರಿಯಾಗಿ ಕುಳಿತರು. ಕೆಲವು ಗ್ರಾಹಕರು ರಾಜೀವ್ನನ್ನು ಗುರುತಿಸಿದರು, ಇತರರು ಊಹಿಸಿದರು. ರಾಜೀವ್ ನೇರವಾಗಿ ಕೌಂಟರ್ಗೆ ಹೋದರು. ಅವರ ಧ್ವನಿಯು ಶಾಂತವಾಗಿದ್ದರೂ ಪ್ರತಿಯೊಂದು ಮಾತಿನಲ್ಲೂ ಶಕ್ತಿಯಿತ್ತು. ನನ್ನ ಮಗನನ್ನು ಈ ಸ್ಥಿತಿಯಲ್ಲಿ ಯಾರು ಹೊರಗೆ ಕಳುಹಿಸಿದರು? ಬ್ಯಾಂಕ್ನ ಒಳಗೆ ಮೌನವು ಆವರಿಸಿತು. ಕೆಲವು ಕ್ಷಣಗಳ ಹಿಂದೆ ಜೋರಾಗಿ ಮಾತನಾಡಿದ ಮ್ಯಾನೇಜರ್ ರಾಘವನ್ ಚೆಟ್ಟಿಯಾರ್ ಈಗ ಗಾಬರಿಗೊಂಡ. ಸರ್, ಇದು ನಿಮ್ಮ ಮಗನೆಂದು ನಮಗೆ ತಿಳಿದಿರಲಿಲ್ಲ ಎಂದು ಗಾಬರಿಯಿಂದ ಹೇಳಿದ. ರಾಜೀವ್ ಯಾವುದೇ ಉತ್ತರವನ್ನೂ ಕೊಡಲಿಲ್ಲ. ಅವರು ತಮ್ಮ ಮೊಬೈಲ್ ಫೋನ್ ತೆಗೆದು ಸ್ಕ್ರೀನ್ ಆನ್ ಮಾಡಿ ಮ್ಯಾನೇಜರ್ನ ಮುಂದಿಟ್ಟರು. ಸ್ಕ್ರೀನ್ನಲ್ಲಿ ಖಾತೆಯ ವಿವರಗಳಿದ್ದವು. ಖಾತೆದಾರ ಅರವಿಂದ್ ಕುಮಾರ್ ಶಿಲ್ಕು, 700 ಕೋಟಿ ರೂಪಾಯಿಗಳು. ಇದನ್ನು ಕಂಡ ಮ್ಯಾನೇಜರ್ನ ಮುಖ ಬಿಳಿಚಿತು.
ಕೆಲವು ಕ್ಷಣಗಳ ಹಿಂದೆ ಕಾಲ್ಪನಿಕವಾಗಿ ಮಾತನಾಡಿದ ನೌಕರಿ ಕುರ್ಚಿಯಲ್ಲಿ ಜಡವಾಗಿ ಕುಳಿತಿದ್ದಳು. ಹತ್ತಿರದ ಗ್ರಾಹಕರು ಆಶ್ಚರ್ಯದಿಂದ ಒಬ್ಬರನ್ನೊಬ್ಬರು ನೋಡಿಕೊಂಡರು. ರಾಜೀವ್ ಮೆಲುವಾಗಿ ಆದರೆ ಸ್ಪಷ್ಟವಾಗಿ, ಬಟ್ಟೆಯನ್ನು ನೋಡಿ ಜನರನ್ನು ಅಂದಾಜು ಮಾಡುವವರಿಗೆ ನಾನು ಇನ್ನೊಂದು ನಿರ್ಧಾರವನ್ನು ಕೂಡ ತೋರಿಸಲು ಬಂದಿದ್ದೇನೆ ಎಂದು. ಅವರ ಕಣ್ಣುಗಳು ಮ್ಯಾನೇಜರ್ನ ಕಣ್ಣುಗಳಿಗೆ ನೇರವಾಗಿ ದಿಟ್ಟಿಸಿದವು. ಆ ಕ್ಷಣದಲ್ಲಿ ಬ್ಯಾಂಕ್ನ ಎಲ್ಲರೂ ಉಸಿರನ್ನು ಬಿಗಿ ಹಿಡಿದರು. ಅರವಿಂದ್ ತನ್ನ ಅಪ್ಪನ ಕೈಯನ್ನು ಬಿಗಿಯಾಗಿ ಹಿಡಿದಿದ್ದ. ಈಗ ಏನಾಗಲಿದೆ ಎಂದು ಅವನಿಗೆ ತಿಳಿದಿತ್ತು. ಕೋಪದಿಂದಲಲ್ಲಾದರೆ ಗೌರವ ಮತ್ತು ಘನತೆಯಿಂದ ಅಪ್ಪ ಎಲ್ಲರಿಗೂ ಉತ್ತರ ಕೊಡುವುದನ್ನು ಅವನು ನೋಡಿದ. ಬಟ್ಟೆಯಿಂದ ಒಬ್ಬರ ಘನತೆಯನ್ನು ಅಳೆಯಲಾಗದು ಎಂದು ರಾಜೀವ್ ಹೇಳಿದರು. ನೀವು ನನ್ನ ಮಗನನ್ನು ಒಬ್ಬ ತಾತ್ಸಾರದ ಹುಡುಗನನ್ನು ಹರಿದ ಬಟ್ಟೆ ಧರಿಸಿದ್ದಕ್ಕಾಗಿ ಮತ್ತು ಕೂಗುವ ತಂಗಿಯನ್ನು ಕರೆದುಕೊಂಡು ಬಂದಿದ್ದಕ್ಕಾಗಿ ಹೊರಗೆ ಕಳುಹಿಸಿದಿರಿ. ನೀವು ಅವನ ಕೈಯಲ್ಲಿರುವ ಕಾರ್ಡ್ ಕಳ್ಳು ಎಂದು ಹೇಳಿದಿರಿ. ಆದರೆ ನೀವು ನಿಮ್ಮ ಮನಸ್ಥಿತಿಯ ಯಥಾರ್ಥ ಮುಖವನ್ನು ತೋರಿಸಿದಿರಿ. ಕೊಠಡಿಯಲ್ಲಿ ಭಾರವಾದ ಮೌನವು ಆವರಿಸಿತು. ಕೆಲವು ಕ್ಷಣಗಳ ಹಿಂದೆ ಕಾಲ್ಪನಿಕವಾಗಿ ಮಾತನಾಡಿದ ಗ್ರಾಹಕರು ಈಗ ಕಣ್ಣುಗಳನ್ನು ಕೆಳಗಿಳಿಸಿದರು. ರಾಜೀವ್ ಒಂದು ಕ್ಷಣ ಮ್ಯಾನೇಜರ್ನ ಕಣ್ಣುಗಳಿಗೆ ನೇರವಾಗಿ ನೋಡಿದರು. ಇಂದು ಈ ಕ್ಷಣ ನಾನು ನನ್ನ ಎಲ್ಲಾ ಹಣವನ್ನು ಈ ಶಾಖೆಯಿಂದ ವಾಪಸ್ ತೆಗೆಯುತ್ತೇನೆ. ರಾಘವನ್ ಚೆಟ್ಟಿಯಾರ್ ಕುರ್ಚಿಯಲ್ಲಿ ಕಟ್ಟಿಹಾಕಿದಂತೆ ಕುಳಿತಿದ್ದ. ಸರಿಷ್ಟೊಂದು ದೊಡ್ಡ ಮೊತ್ತವನ್ನು ವಾಪಸ್ ತೆಗೆಯಲು ನಮಗೆ ಹೆಡ್ ಆಫೀಸ್ನಿಂದ ಅನುಮತಿ ಬೇಕಾಗುತ್ತದೆ. ಅದಕ್ಕೆ ಸಮಯ ಬೇಕಾಗುತ್ತದೆ. ರಾಜೀವ್ ತನ್ನ ಮೊಬೈಲ್ನನ್ನು ಕಿವಿಗೆ ಒತ್ತಿಕೊಂಡರು. ನನಗೆ ಸಮಯವಿದೆ, ಆದರೆ ನಿಮ್ಮ ಗೌರವವನ್ನು ರಕ್ಷಿಸಲು ನಿಮಗಿಲ್ಲ. ಹೆಡ್ ಆಫೀಸ್ಗೆ ಕರೆ ಸಂಪರ್ಕಗೊಂಡಾಗ 1 ಗಂಟೆಯೊಳಗೆ ಎಲ್ಲಾ ಹಣವನ್ನು ನಗದಾಗಿ ಇಲ್ಲಿಗೆ ತರಬೇಕು, ಉಳಿದದ್ದನ್ನು ನನ್ನ ಖಾಸಗಿ ಬ್ಯಾಂಕ್ ಖಾತೆಗೆ ವರ್ಗಾಯಿಸಬೇಕು ಎಂದು ಹೇಳಿದರು. ಆ ಕಡೆಯವರು ಮೊದಲಿಗೆ ಆಶ್ಚರ್ಯಗೊಂಡರು. ಮಾತನಾಡುವವರು ರಾಜೀವ್ ಕುಮಾರ್ ಎಂದು ತಿಳಿದಾಗ ತಕ್ಷಣ ಸೂಚನೆಗಳನ್ನು ಕೊಟ್ಟರು. ಮ್ಯಾನೇಜರ್ನ ಗಂಟಲು ಒಣಗಲು ಪ್ರಾರಂಭಿಸಿತು. ನೌಕರಿಯ ಕೈಗಳು ಫೈಲ್ಗಳಲ್ಲಿ ಗೊಂದಲಗೊಂಡವು. ಭದ್ರತಾ ಕಾವಲುಗಾರ ಮತ್ತೆ ಅರವಿಂದ್ನನ್ನು ನೋಡಿದ. ಬ್ಯಾಂಕ್ನಲ್ಲಿದ್ದ ಒಬ್ಬ ಮಹಿಳೆ ಹಿಂದೆ ಒಯ್ದವಳು ಈಗ ನೇರವಾಗಿ ಕುಳಿತು ತನ್ನ ಫೋನ್ನನ್ನು ಜೇಬಿಗೆ ಇಟ್ಟಳು. ಕೆಲವರು ಈ ದೃಶ್ಯವನ್ನು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಲು ಪ್ರಾರಂಭಿಸಿದರು. ರಾಜೀವ್ ಆಗಲೂ ಶಾಂತವಾಗಿರುವರು, ಆದರೆ ಅವರ ಕಣ್ಣುಗಳಲ್ಲಿನ ನಿಶ್ಚಯದಾರ್ಢ್ಯವು ಎಲ್ಲರನ್ನೂ ಅಸ್ವಸ್ಥಗೊಳಿಸಿತು. ಇದು ಕೇವಲ ಹಣದ ವಿಷಯವಲ್ಲ, ಇದು ಘನತೆಯ ವಿಷಯವಾಗಿದೆ. ಇಂದು ನಿಮಗೆ ಒಂದು ಪಾಠ ಕಲಿಯಲಿದೆ. ಘನತೆಯನ್ನು ಕಳೆದುಕೊಂಡರೆ ಹಣಕ್ಕೆ ಯಾವುದೇ ಮೌಲ್ಯವಿಲ್ಲ ಎಂದು. ಅರವಿಂದ್ ಅನನ್ಯಳನ್ನು ಮಡಿಲಲ್ಲಿ ಕೂರಿಸಿಕೊಂಡು ಅಪ್ಪನ ಜೊತೆಗೆ ನಿಂತ. ಅವನ ಹೃದಯದಲ್ಲಿ ಗೌರವದ ಒಂದು ಅಲೆಯು ದಾಟಿ ಹೋಯಿತು. ಆದರೆ ಅಪ್ಪನ ಮಾತುಗಳನ್ನು ಜ್ಞಾಪಕವಿಟ್ಟುಕೊಂಡ. ಕೋಪಗೊಳ್ಳಬೇಡ, ಉತ್ತರವನ್ನು ಘನತೆಯಿಂದ ಕೊಡಬೇಕು. ಬ್ಯಾಂಕ್ನಲ್ಲಿ ಒಂದು ಒತ್ತಡವು ಅನುಭವಗೊಂಡಿತು. ಪ್ರತಿಯೊಂದು ಕ್ಷಣವೂ ಬ್ಯಾಂಕ್ನನ್ನು ಕುಸಿತಕ್ಕೆ ಒಯ್ಯುವಂತೆ ತೋರಿತು. ರಾಜೀವ್ ಫೋನ್ ಇಟ್ಟು ಅರವಿಂದ್ನನ್ನು ನೋಡಿ ಸ್ಮಿತಗೈದರು. ಮಗನೇ, ಈಗ ಇವರು ಕಲಿಯಲಿದ್ದಾರೆ. ಯಥಾರ್ಥ ಶಕ್ತಿಯು ಗದರಿಕೆಯಲ್ಲಿಲ್ಲ, ಆದರೆ ಶಾಂತವಾಗಿ ನಿರ್ಧಾರ ತೆಗೆದುಕೊಳ್ಳುವುದರಲ್ಲಿದೆ. ಗಂಟೆಗಳು ತ್ವರಿತವಾಗಿ ಕಳೆದವು. ಬ್ಯಾಂಕ್ನ ಎಲ್ಲಾ ನೌಕರಿಗಳು ತಮ್ಮ ಕುರ್ಚಿಗಳಲ್ಲಿ ಕುಳಿತು ಒಂದು ಭಯವನ್ನು ಅನುಭವಿಸಿದರು. ಮ್ಯಾನೇಜರ್ ರಾಘವನ್ ಚೆಟ್ಟಿಯಾರ್ ಆಗಾಗ ತನ್ನ ಗಡಿಯಾರವನ್ನು ನೋಡುತ್ತಿದ್ದ. ಕೆಲವು ಕ್ಷಣಗಳ ಹಿಂದೆ ಕಾಲ್ಪನಿಕವಾಗಿ ಮಾತನಾಡಿದ ನೌಕರಿ ಈಗ ಮೌನವಾಗಿ ಮೇಜಿನ ಮೇಲೆ ಬೆರಳುಗಳನ್ನು ತಟ್ಟುತ್ತಾ ತಲೆಯನ್ನು ಕೆಳಗಿಳಿಸಿದ್ದಳು. ಕಾವಲುಗಾರ ತಾನು ಮಾಡಿದ್ದು ಜೀವನಪೂರ್ತಿಯ ನಾಚಿಕೆಗೆ ಕಾರಣವೆಂದು ಮೊದಲ ಬಾರಿಗೆ ತಿಳಿದ. ಈ ಘಟನೆ ಬ್ಯಾಂಕ್ನ ಗೋಡೆಗಳಿಗೆ ಸೀಮಿತವಾಗಿರಲಿಲ್ಲ. ಕೌಂಟರ್ನ ಹತ್ತಿರ ಸಾಲಿನಲ್ಲಿ ನಿಂತಿದ್ದ ಒಬ್ಬ ಯುವಕ ಈ ಘಟನೆಯನ್ನು ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿದ್ದ. ಅರವಿಂದ್ ಕಾರ್ಡ್ ಕೊಡುವುದು, ನೌಕರಿಯ ಕಾಲ್ಪನಿಕತೆ, ಮ್ಯಾನೇಜರ್ನ ಕೋಪ, ಕಾವಲುಗಾರ ಅವನನ್ನು ಹೊರಗೆ ಕಳುಹಿಸುವುದು. ನಂತರ ರಾಜೀವ್ ಕುಮಾರ್ ಒಳಗೆ ಬಂದು ತನ್ನ ಮಗನನ್ನು ಒಡಗೂಡಿಸಿಕೊಂಡು ಖಾತೆಯ ಹಣವನ್ನು ತೋರಿಸುವುದು, ಬ್ಯಾಂಕ್ನನ್ನು ಒಟ್ಟಿಗೆ ಕದಲಿಸುವುದು ಎಲ್ಲವೂ ಅದರಲ್ಲಿತ್ತು. ಆ ಯುವಕ ಈ ವಿಡಿಯೋವನ್ನು ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ. ಕೊಳಕಾದ ಬಟ್ಟೆ ಧರಿಸಿದ ಹುಡುಗನನ್ನು ಬ್ಯಾಂಕ್ನಿಂದ ಹೊರಗೆ ಕಳುಹಿಸಿದರು. ಅವನು ಕೋಟಿಪತಿ ಉದ್ಯಮಿಯ ಮಗನಾಗಿದ್ದ. ಬಟ್ಟೆಯನ್ನು ಮಾತ್ರ ನೋಡಿ ಜನರನ್ನು ಅಂದಾಜು ಮಾಡುವವರಿಗೆ ಒಂದು ಪಾಠ. ಮೊದಲ ಗಂಟೆಯೊಳಗೆ ವಿಡಿಯೋಗೆ ಸಾವಿರಾರು ಲೈಕ್ಗಳು ಮತ್ತು ಶೇರ್ಗಳು ಬಂದವು. ಜನರು ಬ್ಯಾಂಕ್ ನೌಕರಿಗಳನ್ನು ತೀವ್ರವಾಗಿ ಟೀಕಿಸಿದರು. ವಿಡಿಯೋ ವಾಟ್ಸಾಪ್ ಗುಂಪುಗಳಲ್ಲಿಯೂ ತ್ವರಿತವಾಗಿ ಹರಡಿತು. ಒಂದು ಸುದ್ದಿವಾಹಿನಿಯ ರಿಪೋರ್ಟರ್ ವಿಡಿಯೋವನ್ನು ಕಂಡ ತಕ್ಷಣ ಒಂದು ವರದಿಯನ್ನು ತಯಾರಿಸಿದ. ಸಂಜೆಯ ಸುದ್ದಿಯ ಶೀರ್ಷಿಕೆಯೂ ಇದಾಗಿತ್ತು: ಹುಡುಗನನ್ನು ಭಿಕ್ಷುಕನೆಂದು ಭಾವಿಸಿ ಹೊರಗೆ ಕಳುಹಿಸಿದರು ತಂದೆ, 700 ಕೋಟಿಗಳ ಖಾತೆಯನ್ನು ಮುಚ್ಚಿದರು.
ಟಿವಿ ತೆರೆಗಳಲ್ಲಿ ಆ ದೃಶ್ಯವನ್ನು ಮತ್ತೆ ಮತ್ತೆ ತೋರಿಸಲಾಯಿತು. ಬ್ಯಾಂಕ್ನ ಹೊರಗೆ ನಿಂತಿದ್ದ ಕಪ್ಪು ಕಾರು ರಾಜೀವ್ ಕುಮಾರ್ನ ಶಾಂತ ಮುಖನಾಚಿಕೆಗೊಂಡ ಮ್ಯಾನೇಜರ್. ಸುದ್ದಿಯು ಹರಡಿದಂತೆ ಬ್ಯಾಂಕ್ನ ಹೆಡ್ ಆಫೀಸ್ಗೆ ಫೋನ್ ಕರೆಗಳ ಪ್ರವಾಹವಾಯಿತು. ಹಿರಿಯ ನಿರ್ವಹಣೆ ತಕ್ಷಣ ಒಂದು ತುರ್ತು ಸಭೆಯನ್ನು ಕರೆಯಿತು. ನಾವು ತಕ್ಷಣ ಕ್ಷಮೆಯಾಚಿಸದಿದ್ದರೆ ನಮ್ಮ ಬ್ರ್ಯಾಂಡ್ ಮೌಲ್ಯವು ಸಂಪೂರ್ಣವಾಗಿ ಕಳೆದು ಹೋಗುವುದು ಎಂದು ಒಬ್ಬರು ಹೇಳಿದರು. ಆದರೆ ಆಗಲೇ ಅದು ಸಂಭವಿಸಿತ್ತು. ಮಧ್ಯಾಹ್ನದ ವೇಳೆಗೆ ನಗರದ ಹಲವಾರು ದೊಡ್ಡ ಗ್ರಾಹಕರು ತಮ್ಮ ಖಾತೆಗಳನ್ನು ಮುಚ್ಚಲು ಅರ್ಜಿಗಳನ್ನು ಸಲ್ಲಿಸಿದರು. ನೀವು ಒಂದು ಮಗುವಿಗೆ ಹೀಗೆ ವರ್ತಿಸಬಹುದಾದರೆ ನಾಳೆ ನಮಗೂ ಇದೇ ಆಗಬಹುದು ಎಂದು ಕೆಲವರು ಹೇಳಿದರು. ಇದು ಕೇವಲ ಹಣದ ನಷ್ಟವಷ್ಟೇ ಅಲ್ಲ, ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಒಂದು ದೊಡ್ಡ ಸವಾಲಾಗಿತ್ತು. ರಾಜೀವ್ ಕುಮಾರ್ ಬ್ಯಾಂಕ್ನಿಂದ ವಾಪಸ್ ತೆಗೆದ ಒಟ್ಟು ಹಣವನ್ನು ಅನಾಥಾಶ್ರಮಗಳಿಗೆ ಮತ್ತು ಬಡ ಕುಟುಂಬಗಳ ಮಕ್ಕಳಿಗೆ ವಿನಿಯೋಗಿಸಿದರು. ಈ ಘಟನೆಯು ದೇಶದಾದ್ಯಂತ ದೊಡ್ಡ ಚರ್ಚೆಯಾಯಿತು. ಅನಾಥ ಮಕ್ಕಳು ಆಟಿಕೆಗಳನ್ನು ತೆರೆಯುವುದು, ರಾಜೀವ್ ಕುಮಾರ್ ಅವರೊಡನೆ ನೆಲದ ಮೇಲೆ ಕುಳಿತಿರುವುದು, ಗೌರವವಿಲ್ಲದ ಮಾನವೀಯತೆಯಿಂದ ಅವರನ್ನು ಒಡಗೂಡಿಸಿಕೊಳ್ಳುವುದು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಯಿತು. ರಾಜೀವ್ ಕುಮಾರ್ ಖಾಸಗಿಯಾಗಿ ಅನುಭವಿಸಿದ ನೋವನ್ನು ಸಾರ್ವಜನಿಕ ಒಳಿತಿಗೆ ತಿರುಗಿಸಿದರು. ಟಿವಿ ವಾಹಿನಿಗಳು ಅವರನ್ನು ಶ್ಲಾಘಿಸಿದವು. ಶೀರ್ಷಿಕೆಗಳು ಬದಲಾದವು. ರಾಜೀವ್ ಕುಮಾರ್ ಖಾಸಗಿ ಅವಮಾನವನ್ನು ಸಾರ್ವಜನಿಕ ಒಳಿತಿಗೆ ತಿರುಗಿಸಿದ ವ್ಯಕ್ತಿ. ಟಿವಿ ಪ್ರಸಾರಕರು ಹೇಳಿದರು, ಈ ಕಥೆಯು ನಮಗೆ ಕಲಿಸುವುದು ಸಂಪತ್ತು ಮತ್ತು ಶಕ್ತಿಯ ಯಥಾರ್ಥ ಅರ್ಥವು ಇತರರನ್ನು ಕೆಳಗಿಳಿಸುವುದಲ್ಲ, ಬದಲಿಗೆ ಇತರರನ್ನು ಎತ್ತರಕ್ಕೆ ಒಯ್ಯುವುದಾಗಿದೆ. ಈ ಘಟನೆಯು ಹಲವಾರು ಶಾಲೆಗಳಲ್ಲಿ ನೈತಿಕ ಶಿಕ್ಷಣದ ಭಾಗವಾಗಿ ಕಲಿಸಲು ಪ್ರಾರಂಭವಾಯಿತು. ಅರವಿಂದ ಶಾಲೆಯಲ್ಲಿ ಒಂದು ವಿಶೇಷ ಸಭೆಯನ್ನು ನಡೆಸಲಾಯಿತು. ಪ್ರಾಂಶುಪಾಲರು ಮೈಕ್ನಲ್ಲಿ ನಮ್ಮ ಒಬ್ಬ ವಿದ್ಯಾರ್ಥಿಯು ಹೆಚ್ಚಿನ ಜನರು ಕೋಪ ಮತ್ತು ಸೇಡನ್ನು ಆಯ್ಕೆ ಮಾಡುವ ಸಂದರ್ಭದಲ್ಲೂ ತಾಳ್ಮೆ ಮತ್ತು ವಿವೇಕವನ್ನು ತೋರಿಸಿದನು ಎಂದು. ಅರವಿಂದ್ ವೇದಿಕೆಗೆ ಬಂದು, ಬ್ಯಾಂಕ್ನಲ್ಲಿ ಎಲ್ಲರೂ ನನ್ನನ್ನು ಗೇಲಿ ಮಾಡಿದಾಗ ನನಗೆ ಕೋಪ ಬರಲಿಲ್ಲ, ಏಕೆಂದರೆ ಅಪ್ಪ ನನಗೆ ಹೇಳಿದ್ದರು, ಸೇಡನ್ನು ಘನತೆಯಿಂದ ತೆಗೆದುಕೊಳ್ಳಬೇಕು, ಕೋಪದಿಂದಲ್ಲ. ನೀವು ಒಳ್ಳೆಯವರಾಗಿದ್ದರೆ ಅದನ್ನು ನಿಮ್ಮ ವರ್ತನೆಯ ಮೂಲಕ ತೋರಿಸಬೇಕು ಎಂದ. ಪ್ರಾಂಶುಪಾಲರು ಒಂದು ಹೊಸ ವಿದ್ಯಾರ್ಥಿವೇತನವನ್ನು ಘೋಷಿಸಿದರು, ಅದೃಶ್ಯ ಶಿಲ್ಕು ವಿದ್ಯಾರ್ಥಿವೇತನ. ಇದನ್ನು ಆರ್ಥಿಕವಾಗಿ ಹಿಂದುಳಿದ ಆದರೆ ಆತ್ಮಗೌರವ ಮತ್ತು ಧೈರ್ಯವಿರುವ ಮಕ್ಕಳಿಗೆ ನೀಡಲಾಗುವುದು. ಈ ಸುದ್ದಿಯು ಮಾಧ್ಯಮಗಳಲ್ಲಿ ಸ್ಥಾನ ಪಡೆಯಿತು. ರಾಜೀವ್ ಕುಮಾರ್ ಮಾಧ್ಯಮಗಳೊಂದಿಗೆ ಹೆಚ್ಚು ಮಾತನಾಡಲಿಲ್ಲ. ಅವರ ಉತ್ತರವು ಒಂದೇ ಆಗಿತ್ತು, ನಾನು ಇದನ್ನೆಲ್ಲ ಸಾಮಾಜಿಕ ಜಾಲತಾಣಗಳಿಗಾಗಿ ಮಾಡಿಲ್ಲ. ಇದು ನನ್ನ ಮಗನಿಗೆ ಜೀವನದ ಅತ್ಯಂತ ಮೌಲ್ಯಯುತ ಪಾಠವನ್ನು ಕೊಡಲು ಆಗಿತ್ತು. ಈ ಕಥೆಯು ರಾಷ್ಟ್ರೀಯ ಉದಾಹರಣೆಯಾಯಿತು. ಬ್ಯಾಂಕ್ಗಳು, ಶಾಲೆಗಳು, ತರಬೇತಿ ಕಾರ್ಯಕ್ರಮಗಳಲ್ಲಿ ಇದು ಪ್ರತಿಧ್ವನಿಸಿತು. ಒಬ್ಬರನ್ನು ಅವರ ಬಟ್ಟೆಯಿಂದಲ್ಲ, ಹೃದಯದಿಂದ ಅಳೆಯಬೇಕು. ಬ್ಯಾಂಕ್ಗೆ ಸಂಬಂಧಿಸಿದಂತೆ ಇದು ಕೇವಲ ಒಂದು ಸಣ್ಣ ವಿವಾದವಾಗಿರಲಿಲ್ಲ. 700 ಕೋಟಿಗಳ ವಾಪಸಾತಿ, ಆ ಹಣವನ್ನು ಬಡವರಿಗೆ ಕೊಟ್ಟಿದ್ದು, ವಿಡಿಯೋ ವೈರಲ್ ಆಗಿದ್ದು ಬ್ಯಾಂಕಿಂಗ್ ವ್ಯವಸ್ಥೆಯನ್ನು ಒಟ್ಟಿಗೆ ಕದಲಿಸಿತು. ಹೆಡ್ ಆಫೀಸ್ನ ಸಿಇಒ ಹೇಳಿದರು, ಇದು ಕೇವಲ ಹಣದ ನಷ್ಟವಷ್ಟೇ ಅಲ್ಲ, ನಮ್ಮ ಬ್ರ್ಯಾಂಡ್ ಮೌಲ್ಯದ ಅಂತ್ಯವೂ ಆಗಿದೆ. 1 ವಾರದೊಳಗೆ ಬ್ಯಾಂಕ್ನ ಷೇರುಗಳು 25% ಕುಸಿಯಿತು. ಚೆನ್ನೈನ ಶಾಖೆಯಲ್ಲಿ ಘಟನೆ ನಡೆದಿತ್ತು. ಆ ಶಾಖೆಯು ಖಾಲಿಯಾಯಿತು. ಮ್ಯಾನೇಜರ್ ರಾಘವನ್ ಚೆಟ್ಟಿಯಾರ್ನನ್ನು ಅಮಾನತುಗೊಳಿಸಲಾಯಿತು. ನೌಕರಿಯನ್ನು ಒಳನಾಡಿನ ಒಂದು ಶಾಖೆಗೆ ವರ್ಗಾಯಿಸಲಾಯಿತು. ಕಾವಲುಗಾರನನ್ನು ಮತ್ತೆ ತರಬೇತಿಗೆ ಕಳುಹಿಸಲಾಯಿತು. ಪತ್ರಿಕೆಗಳು ಆ ಶಾಖೆಯನ್ನು ನಾಚಿಕೆಯ ಶಾಖೆ ಎಂದು ಕರೆದವು. ರಾಜೀವ್ ಕುಮಾರ್ ಹೆಡ್ ಆಫೀಸ್ನಿಂದ ಬಂದ ಕ್ಷಮಾಪಣಾ ಕರೆಗಳಿಗೆ ಸ್ಪಂದಿಸಲಿಲ್ಲ. ಅವರು ಹೇಳಿದರು, ನನಗೆ ವ್ಯವಸ್ಥೆಯ ಮೇಲೆ ಕೋಪವಿಲ್ಲ, ಮಾನವೀಯತೆಯನ್ನು ಮರೆತ ಜನರ ಮೇಲೆ ನನಗೆ ನಿರಾಸೆಯಿದೆ. ಈ ವಾಕ್ಯವು ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನಷ್ಟು ವೈರಲ್ ಆಯಿತು. ಕೊನೆಗೆ ಒಂದು ವಿಷಯ ಸ್ಪಷ್ಟವಾಯಿತು. ರಾಜೀವ್ ಕುಮಾರ್ನ ಸೇಡು ಹಣದ ವಿಷಯವಾಗಿರಲಿಲ್ಲ, ಬದಲಿಗೆ ನೈತಿಕ ಗೆಲುವಿನ ವಿಷಯವಾಗಿತ್ತು. ಅದು ಯಾವುದೇ ಮೊತ್ತಕ್ಕಿಂತ ದೊಡ್ಡದಾಗಿತ್ತು ಮತ್ತು ಶಾಶ್ವತವಾಗಿತ್ತು. ಚೆನ್ನೈನಲ್ಲಿ ಒಂದು ಸಂಜೆ, ಮಳೆಯ ನಂತರ ಮಣ್ಣಿನಿಂದ ಏಳುವ ಸುಗಂಧ ಮತ್ತು ತಂಪು ವಾತಾವರಣದಲ್ಲಿ ತುಂಬಿತ್ತು. ಮುಳುಗುವ ಸೂರ್ಯನು ಆಕಾಶಕ್ಕೆ ಕಿತ್ತಳೆ ಮತ್ತು ಚಿನ್ನದ ಬಣ್ಣವನ್ನು ನೀಡಿತು. ರಾಜೀವ್ ಕುಮಾರ್ನ ಫ್ಲಾಟ್ನ ಒಂದು ಚಿಕ್ಕ ಮರದ ಊಂಜಾಲಿನಲ್ಲಿ ಅರವಿಂದ್ ಕುಳಿತಿದ್ದ. ಅವನ ಮಡಿಲಲ್ಲಿ ಅನನ್ಯ ಸುಖವಾಗಿ ನಿದ್ದೆ ಮಾಡುತ್ತಿದ್ದಳು. ಅಡಿಗೆ ಮನೆಯಿಂದ ಕಾಫಿಯ ಸುಗಂಧ ಬರುತ್ತಿತ್ತು. ರಾಜೀವ್ 2 ಕಪ್ ಕಾಫಿಯೊಂದಿಗೆ ಬಾಲ್ಕನಿಗೆ ಬಂದರು. 1 ಕಪ್ನನ್ನು ಮೇಜಿನ ಮೇಲಿಟ್ಟು ಇನ್ನೊಂದರಿಂದ ಒಂದು ಕುಡಿಕೆ ತೆಗೆದುಕೊಂಡರು. ಮಗನೇ ದಣಿದಂತೆ ಕಾಣುತ್ತಿದ್ದೀಯ ಎಂದು ರಾಜೀವ್ ಹೇಳಿದರು. ಅರವಿಂದ್ ಸ್ಮಿತದೊಂದಿಗೆ, ಅಪ್ಪ, ನಾನು ಯೋಚಿಸುತ್ತಿದ್ದೆ.
ಬ್ಯಾಂಕ್ನಲ್ಲಿ ಎಲ್ಲರೂ ನನ್ನೊಂದಿಗೆ ಕೆಟ್ಟದಾಗಿ ವರ್ತಿಸಿದಾಗ ನಾನು ಏಕೆ ಕೋಪಗೊಳ್ಳಲಿಲ್ಲ? ನಾನು ಗದರಿಬಹುದಿತ್ತು, ಉತ್ತರ ಹೇಳಬಹುದಿತ್ತು, ಆದರೆ ನಾನು ಏನೂ ಹೇಳಲಿಲ್ಲ. ನೀವು ಕೂಡ ಶಾಂತವಾಗಿ ಒಂದು ನಿರ್ಧಾರ ತೆಗೆದುಕೊಂಡಿರಿ. ರಾಜೀವ್ ತನ್ನ ಮಗನನ್ನು ನೋಡಿ ಸ್ಮಿತಗೈದರು. ಮಗನೇ, ಲೋಕದಲ್ಲಿ ಎರಡು ರೀತಿಯ ಜನರಿದ್ದಾರೆ. ಒಬ್ಬರು ತಮ್ಮ ಶಕ್ತಿಯನ್ನು ಇತರರನ್ನು ಕೆಳಗಿಳಿಸಲು ಬಳಸುವವರು, ಇನ್ನೊಬ್ಬರು ತಮ್ಮ ಶಕ್ತಿಯನ್ನು ಸರಿಯಾದ ಸಮಯದಲ್ಲಿ ಬಳಸಲು ಶೇಖರಿಸಿಡುವವರು. ನಾವು ಎರಡನೆಯ ಮಾರ್ಗವನ್ನು ಆಯ್ಕೆ ಮಾಡಿದೆವು. ಆದರೆ ಅಪ್ಪಯಾರಾದರೂ ನಮ್ಮನ್ನು ನೋಯಿಸಿದರೆ ತಿರುಗಿ ಬಿಡುವುದು ಸರಿಯಲ್ಲವೇ ಎಂದು ಅರವಿಂದ್ ಗೊಂದಲದಿಂದ ಕೇಳಿದ. ಸೇಡು ತೀರಿಸಿಕೊಳ್ಳುವುದು ಸುಲಭ ಮಗನೇ, ಆದರೆ ಕ್ಷಮಿಸುವುದು ಕಷ್ಟ. ಕೋಪದಿಂದ ಉತ್ತರ ಕೊಟ್ಟಾಗ ನೀನು ಕೂಡ ಅವರಂತೆಯೇ ಆಗುತ್ತೀಯಾ? ಆದರೆ ಘನತೆಯಿಂದ ಉತ್ತರ ಕೊಟ್ಟಾಗ ನೀನು ಗೆಲ್ಲುವುದಷ್ಟೇ ಅಲ್ಲಿ ಇತರರಿಗೆ ಕನ್ನಡಿಯಾಗಿಯೂ ಆಗುತ್ತೀಯಾ? ಕಾಫಿಯ ಆವಿಯು ಸೌಮ್ಯವಾಗಿ ವಾತಾವರಣದಲ್ಲಿ ಕಲೆತಿತು. ಅನನ್ಯಳ ಸೌಮ್ಯವಾದ ಉಸಿರಾಟವು ಅವರಿಬ್ಬರ ನಡುವೆ ಶಾಂತವಾದ ಮೌನವನ್ನು ಸೃಷ್ಟಿಸಿತು. ಬ್ಯಾಂಕ್ನ ಜನರು ನಿನ್ನನ್ನು ನಿನ್ನ ಬಟ್ಟೆಯಿಂದ ಮತ್ತು ಸಂದರ್ಭಗಳಿಂದ ಅಳೆದರು, ನಿನ್ನ ಹೃದಯದಿಂದ ಅಲ್ಲ. ಆದರೆ ನಿನ್ನ ವರ್ತನೆಯಿಂದ ನೀನು ಯಾರೆಂದು ಅವರಿಗೆ ತೋರಿಸಿಕೊಟ್ಟೆ. ಅದು ಯಥಾರ್ಥ ಶಕ್ತಿಯಾಗಿದೆ ಎಂದು ರಾಜೀವ್ ಹೇಳಿದರು. ಅಪ್ಪ, ನಾನು ದೊಡ್ಡವನಾದಾಗ ಬಡವನಾದ ಒಬ್ಬರು ನನ್ನ ಬಳಿ ಸಹಾಯಕ್ಕಾಗಿ ಬಂದರೆ ನಾನು ಅವರನ್ನು ಎಂದಿಗೂ ತಿರಸ್ಕರಿಸುವುದಿಲ್ಲ ಎಂದು ಅರವಿಂದ್ ಮೃದುವಾಗಿ ಹೇಳಿದ. ರಾಜೀವ್ ಸ್ಮಿತಗೈದರು. ಈ ವಾಗ್ದಾನವನ್ನು ಲೋಕಕ್ಕೆ ಮಾಡಬೇಡ, ನಿನಗೆ ನೀನೇ ಮಾಡಿಕೋ, ಏಕೆಂದರೆ ಇದು ನಿನ್ನ ವ್ಯಕ್ತಿತ್ವದ ವಾಗ್ದಾನವಾಗಿದೆ. ಕಾಫಿಯನ್ನು ಕುಡಿದು ಮುಗಿಸಿದ್ದರು. ಆದರೆ ಆ ಸಂಜೆಯ ಸಂಭಾಷಣೆಯು ಅರವಿಂದ್ನ ಹೃದಯದಲ್ಲಿ ಶಾಶ್ವತವಾಗಿ ಮುದ್ರಿತವಾಯಿತು.